ಕೊತ್ತಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ MGNREG ಹಾಗೂ 15ನೇ ಹಣಕಾಸು ಯೋಜನೆಯಡಿ ಅಕ್ರಮ ಕಾಮಗಾರಿಗಳನ್ನು ಮಾಡಿ ಕಾಮಗಾರಿಗಳನ್ನೇ ಮಾಡದೆ ಹಣ ಡ್ರಾ ಮಾಡುತ್ತಿರುವ ವಿಚಾರ ನನ್ನ ಗಮನಕ್ಕೆ ಬಂದಿದ್ದು, ಈ ವಿಚಾರವಾಗಿ ಧ್ವನಿ ಎತ್ತಲು ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೇಳಲು ನಾನು ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿದ್ದು, ಇದುವರೆಗೂ ಮೇಲ್ಮನವಿ ಸಲ್ಲಿಸಿದರೂ ಕೂಡ ನನಗೆ ಯಾವುದೇ ದಾಖಲೆಗಳು ಸಿಗದ ಕಾರಣ ಪದೇ ಪದೇ ಅಕ್ರಮ ಕಾಮಗಾರಿಗಳನ್ನು ಸೃಷ್ಟಿಸಿಕೊಂಡು ಒಂದೇ ಜಾಗದಲ್ಲಿ 2-3 ಕಾಮಗಾರಿಗಳನ್ನು ನಡೆಸುತ್ತಿರುವ ವಿಚಾರವಾಗಿ ಚರ್ಚಿಸಲಾಗಿ ಯಾವುದಕ್ಕೂ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ನಾನು ಹೋರಾಟವನ್ನು ಮಾಡಬೇಕು ಅಂತ ಮುಂದಾದ ಸಂದರ್ಭದಲ್ಲಿ ನನಗೆ ಈ ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಚಿಕ್ಕತಾಯಮ್ಮನವರು ಕೂಡ ದೂರವಾಣಿ ಕರೆ ಮಾಡಿ, ನಾನು ಅಲ್ಪ ವಿದ್ಯಾವಂತೆ, ಅಂಥದ್ದೇನಾದರೂ ಬೋಗಸ್ ಕಾಮಗಾರಿಗೆ ಹಣ ನೀಡಿದರೆ ನಾನು ಈ ತುರ್ತಾಗಿ ಕ್ರಮ ಕೈಗೊಂಡು ತನಿಖೆ ನಡೆಸಿ ಹಣವನ್ನು ಲೆಕ್ಕ ಶೀರ್ಷಿಕೆಗೆ ನಾನು ಸೇರಿಸ್ತೀನಿ ಮತ್ತು ಈ ವಿಚಾರವು ಮಧ್ಯರಾತ್ರಿಯಲ್ಲಿ ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ನಾನು ವಿಡಿಯೋವನ್ನು ಹರಿದು ಬಿಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ HD ರಂಗನಾಥ್ರವರು ಕೂಡ ನನಗೆ ದೂರವಾಣಿ ಕರೆ ಮಾಡಿ, ಈಗ ಬೆಳಿಗ್ಗೆನೂ 10 ಗಂಟೆಲೂ ಮಾಡಿ, ನನ್ನ ವ್ಯಾಪ್ತಿಯಲ್ಲಿ ಯಾವುದೇ 36 ಪಂಚಾಯತಿಯಲ್ಲಿ ಅಕ್ರಮ ನಡೆದದೇನೋ ನಾನು ಸಹಿಸಲ್ಲ, ಸಾರ್ವಜನಿಕವಾಗಿ ಸೇವೆ ಒದಗಿಸಬೇಕು, ಅಂಥದ್ದೇರ ನಡೆದಿದ್ರೆ ನನ್ನ ಗಮನಕ್ಕೆ ತನ್ನಿ, ನಾನು ತಕ್ಷಣದಿಂದಲೇ ಮೇಲಧಿಕಾರಿಗಳಿಂದ ಮತ್ತು ಆಡಳಿತ ನಡೆಸತಕ್ಕಂಥ ಅಧಿಕಾರಿಯಿಂದ ನಾನು ತನಿಖೆ ಕೈಗೊಂಡು ನಾನು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ. ನನ್ನ ವ್ಯಾಪ್ತಿಯಲ್ಲಿ ಯಾವುದೇ ಈ ಥರದ್ದು ಪ್ರತಿಭಟನೆ ಅದು ಇದು ನಡೆಸಬೇಡಿ, ನಾನೇ ನಾನು ತಿಳಿ ಮಾಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗೆ ಬೆಲೆ ಕೊಟ್ಟು ನಾನು ಇಂದು ನಡೆಸುತ್ತಿದ್ದಂತಹ ಮುಷ್ಕರವನ್ನು ಹಿಂಪಡೆದಿರ್ತೇನೆ. ಸರ್, ಆ ಜಾಗದಲ್ಲಿ ಕೆಲವೊಂದು ಜಾಗದಲ್ಲಿ ಬೋರ್ಡನ್ನೇ ಕಟ್ಟಿಲ್ಲ. ಕಾಮಗಾರಿ ಹೂಳೆತ್ತುವ ಕಾಮಗಾರಿಗಳು, ನೀರುಕಟ್ಟೆ ಅಭಿವೃದ್ಧಿ, ಕೇವಸಳ್ಳಿ ಗ್ರಾಮದ ಮೇಸ್ರಿ ರಾಮಣ್ಣಪಾಳ್ಯದಲ್ಲಿ ನೀರುಕಟ್ಟೆ ಅಭಿವೃದ್ಧಿ, ಗೋವುಕಟ್ಟೆ ಅಭಿವೃದ್ಧಿ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ಗೋವುಗಟ್ಟೆನೇ ಇರೋದಿಲ್ಲ, ಅದನ್ನು ಸೃಷ್ಟಿ ಮಾಡಿ 5 ಲಕ್ಷ ಹಣವನ್ನು ನೀಡಿರ್ತಾರೆ. ಕೆಲವೊಂದು ಹೂಳೆತ್ತುವ ಕಾಮಗಾರಿಗಳಲ್ಲಿ ನಮ್ಮ ಗ್ರಾಮದಲ್ಲಿ ಮತ್ತು ಇತರೆ ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಕಂಡುಬಂತು. ಅದು ಯಾವುದು ಅಂತ ಕಾಮಗಾರಿಗಳನ್ನ ದಾಖಲೆಗಳನ್ನ ತಗೊಳ್ಳೋಕ್ಕೆ ಅಂತ ಕೂಡ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಿದ್ದೀನಿ. ಇನ್ನೂ ದಾಖಲೆಗಳು ದೊರಕಿಲ್ಲ. ಈ ದಾಖಲೆಗಳು ದೊರಕಿದ ನಂತರ ಅವನ್ನೆಲ್ಲ ತನಿಖೆ ಮಾಡಿಸಿ ನಾನು ಈ ಗ್ರಾಮ ಪಂಚಾಯತಿಗೆ ನಾನು ನ್ಯಾಯ ಒದಗಿಸ್ಕೊಡೋದಕ್ಕೂ ಮತ್ತು ಸಾರ್ವಜನಿಕರಿಗೂ ಕೂಡ ನ್ಯಾಯ ಒದಗಿಸ್ಕೊಡೋಕ್ಕೂ ಸಿದ್ಧನಿದ್ದೇನೆ.